ಜೂನಿಯರ್ಸ್ ಕಂಪ್ನಿ ಸಾಕು PhD ಈಗ ಯಾಕಂದ್ರೆ ದುಡ್ಡು ಭಾಳ ಕಡಿಮೆ ಬರ್ತದೆ 800 ಆಗ್ತದೆ ಅದು ಹೇಳ್ಕೊಡ್ತೀವಿ ಒಂದು ಬೆನಿಫಿಟ್ಗಳು ಅದ್ರ ಪ್ರಕಾರ ಮಾಡಿ ಅದ್ರ ಪ್ರಕಾರ ಮಾಡಿಲ್ಲ ಅಂದರೆ ನಿಮಗೆ ಲಾಸ್ ಯಾಕಂದರೆ ಟೈಮ್ಲಿ ಸೆನ್ಸ್ ಇರಬೇಕಂತ ಎಲ್ಲರಿಗೂ ಅಚೀವ್ಮೆಂಟ್ ಮಾಡಬೇಕಂದ್ರೆ ಟೈಮ್ಲಿ ಸೆನ್ಸ್ ಇರುತ್ತೆ. ನಾನು MA ಮಾಡಿದ್ದು 95 ಅಪಾಯಿಂಟ್ ಆಗಿದ್ದು 96 ಲೆಕ್ಕ ಹಾಕಿ ಅದಕ್ಕೋಸ್ಕರ ಅಪಾಯಿಂಟ್ ಆಗಿಲ್ಲ ಅಂದರೆ ಏನು ದೋಷ ನೀವೇ ವಿಚಾರ ಮಾಡ್ಬೋದು. ಇನ್ನೊಂದು ಎಷ್ಟು ಇರ್ತಿತ್ತು ಅಷ್ಟಕ್ಕೋಸ್ಕರ ನೌಕರಿ ಇಲ್ಲ ಅಂದರೆ 95 MA 95 ಎಂಡ್ ಆದರೂ ನೆಟ್ ಸೆಟ್ ಆಗಿದೆ ನೆಟ್ ಸಿಗುತ್ತೆ ಅವ್ರು ಸೆಟ್ ನೆಟ್ ಪಾಸ್ ಆಗೋದು ಈಗ MA ಆಗಿ 1 ಅಥವಾ 2 ವರ್ಷ ನೀವು ನೆಟ್ ಪಾಸ್ ಆಗಿಲ್ಲ ಅಂದರೆ ಮುಂದೆ ಎಂದೂ ಆಗಲ್ಲ. ನಮ್ಮ ಅನುಭವ ಹೇಳುತ್ತೆ 1 or 2 years ನೀವು ನೆಟ್ ಪಾಸ್ ಆಗಲಿಲ್ಲ ಅಂದರೆ ಮುಂದೆ ಎಂದೂ ಆಗಲ್ಲ ಅಂತ ತಿಳ್ಕೊಬೇಕು. ಮಾಡಿದರೆ ಈಗ ಮಾಡಬೇಕು. ಅದು ಯಾವಾಗ ಬಿಸಿ ಇರ್ತಲ್ಲ ಅವಾಗೇ ಬಡಿಬೇಕಲ್ಲ. ಇಲ್ಲ ನೀವು ಆಮೇಲೆ ಮದುವೆ ಆದರೆ ಮಗು ಆಯಿತು ದೊಡ್ಡ ಬಂತು ಹಾಸ್ಪಿಟಲ್ ಅವಾಗೆಲ್ಲ ಓದಕ್ಕಾಗ ಹೀಗೆಲ್ಲ ಅದಕ್ಕೆ ಏನು ಮಾಡಬೇಕು MA 25 ಮಾರ್ಕ್ಸ್ 25 ಮಾರ್ಕ್ಸ್ಗೆ ಡಿವೈಡ್ ಮಾಡಿದ್ದಾರೆ. ಈಗ 45 to 50 5 ಮಾರ್ಕ್ಸ್ ಆಮೇಲೆ 60 to 80 23 ಮಾರ್ಕ್ಸ್ 80 and above 25 MAಗೆ 25 ಮಾರ್ಕ್ಸ್. BA plus BA 25 ಅಂದರೆ ಅದೇ ಸೇಮ್ ರೇಟ್ 45 to 50 5 ಮಾರ್ಕ್ಸ್ ಓಕೆ. ಆಮೇಲೆ 50 to 60 10 ಮಾರ್ಕ್ಸ್ ಆಮೇಲೆ 60 to 80 23 ಮಾರ್ಕ್ಸ್ 80 and above 25 ಓಕೆ. ನೀವು ಯಾವ ಎಕ್ಸಾಮ್ ಬರ್ತೀವಿ ನೀವು ಲೆಕ್ಕ ಹಾಕೋದು. ಇದು ನಮ್ಮ 100 ಪಾಯಿಂಟ್ ಸ್ಕೇಲ್ ಒಬ್ಬರಿಗೆ ಯಾರಿಗೂ 23 ಬಂತ ತಿಳ್ಕೊಂಡು 80 ಬರೋದು ಪರ್ಸೆಂಟೇಜ್ 60 ಅಬೌವ್ ಇರ್ತದೆ. ನೀವು 60 ಅಬೌವ್ ಮಾಡಿದ್ರು ಅಷ್ಟೇ 80 ತನಕ ಮಾಡಿದ್ರು ಅದೇ ಅಷ್ಟೇ ಮಾಡ್ಕೊತಾವೆ. ನೀವು ಅದು ತಲೆ ಕೆಲಸ ಮಾಡ್ಬೋದು. ಯಾಕಂದರೆ ನನಗೆ 70 ಇಲ್ಲ ಅದರ ರೇಂಜಸ್ ಇದು 60 to 80% ಒಂದೇ ಒಂದು ಪಾಯಿಂಟ್ ಇರ್ತ ಅದೇ 23 ಮಾರ್ಕ್ಸ್. 80 and above ಅಂತೂ ಆಗಿದ್ರೆ ಯಾರು ಕೊಡಲ್ಲ. 23 ಮಾರ್ಕ್ಸ್ ಬರ್ಬೇಕಾದ್ರೆ 60 ಬಂದು ಸಾಕು. 60 ಬಂದು 23 ಬರ್ತಾವೆ. 79 ಬಂದು 23 ಬರ್ತಾವೆ. ನಮಗೆ ಕಾನ್ಫಿಡೆಂಟ್ ಅದ UGC ನೀವು 100 ಪಾಯಿಂಟ್ ಸ್ಕೇಲ್ ಫಾರ್ ಲೆಕ್ಚರ್ಸ್ ಫಾರ್ ಅದು ಇನ್ಫಾರ್ಮೇಷನ್ ಕೊಡ್ತೀವಿ ಗೂಗಲ್ ಏನೇನು ನೋಡ್ತೀರ ಇದು ನೋಡಿ ನೋಡೋದು ಬಿಡ್ರಿ ಇದನ್ನು ನೋಡಿ ಲೆಕ್ಚರ್ಸ್ ಪಾರ್ಟಿಗೆ ಏನು ಬೇಕಾದ್ರೂ ಕಾಣ್ಬಿಡ್ರಿ 23 ಮಾರ್ಕ್ಸ್ ಕೊಡ್ತೀವಿ 60 and above ಪರ್ಸೆಂಟೇಜ್ ಓಕೆನಾ. ನಿಮ್ಗೆ 60 ಬಂದರೂ 23 ಮಾರ್ಕ್ಸ್ ಅವ್ನು 79 ಬಂದರೂ ಅಷ್ಟೇ ಅರ್ಥ ಇಲ್ಲ. ಅದಕ್ಕೆ ಭಾಳ ಜಲಸ್ ಕೊಡಕ್ಕೆ ಹೋಗ್ಬೇಡಿ. ನಿಮ್ಮ ಫ್ರೆಂಡ್ ಇನ್ನೊಂದು 3 ಮಾರ್ಕ್ಸ್ ಜಾಸ್ತಿ ಹೋಗ್ಬಿಟ್ಟು ಚಿಂತೆ ಮಾಡಬೇಕು 23 ಬಂದಿತ್ತು ಓಕೆ. BAಗೂ ಅಷ್ಟೇ BA ಈಗಾಗಲೇ ನೀವು ಮಾಡಬೇಕು ಬರದೆ ಮತ್ತೆ ಮಾರ್ಕ್ ಮಾಡೋಕ್ಕಾಗಲ್ಲ. ಆಮೇಲೆ ಸರ್ವಿಸ್ ಯೂನಿವರ್ಸಿಟಿ ಆದರೆ 2 ಮಾರ್ಕ್ಸ್ ಕಾಲೇಜ್ ಆದರೆ 1 ಮಾರ್ಕ್ಸ್ 1 ವರ್ಷಕ್ಕೆ. ನಮ್ಮಲ್ಲಿ ಏನಾದರೂ ಪಾಠ ಮಾಡಿದರೆ 2 ಮಾರ್ಕ್ಸ್. ಡಿಗ್ರಿ ಕಾಲೇಜಲ್ಲಿ ಪಾಠ ಮಾಡಿದರೆ 1 ಮಾರ್ಕ್ಸ್ 1 ವರ್ಷಕ್ಕೆ. ಹಂಗೆ 10 ವರ್ಷ ಮಾಡ್ಬೋದು ಅದಕ್ಕೆ 10 ಮಾರ್ಕ್ಸ್ 10 ಮಾರ್ಕ್ಸ್ ಇದಕ್ಕೆ 10 ಮಾರ್ಕ್ಸ್. ನೀವು 20 ವರ್ಷ ಸರ್ವಿಸ್ ಮಾಡಿದ್ರೆ 10 ಮಾರ್ಕ್ಸ್. ನೀವು 20 ಮಾಡಿರೋದಕ್ಕೆ ಜಾಸ್ತಿ ಮಾರ್ಕ್ಸ್ ಕೊಡೋಲ್ಲ. 5 ವರ್ಷ ಯೂನಿವರ್ಸಿಟಿ ಮಾಡಿದ್ರೆ 10 ಮಾರ್ಕ್ಸ್. 6 ವರ್ಷ ಮಾಡಿದ್ರೆ 10 ವರ್ಷ ಮಾಡಿದ್ರೆ 10 ಓಕೆ. ಸೀಲಿಂಗ್ ಲಿಮಿಟ್ ಇಸ್ 10. MAಗೆ 25 ಸೀಲಿಂಗ್ ಲಿಮಿಟ್ ಅದು. ನೀವು ಜಾಸ್ತಿ 100 ತುಂಬಿಕೊಂಡಿರೋದು 30 ಕೊಡೋಂಗಿಲ್ಲ ಅಷ್ಟೇ ಓಕೆ. ಆಮೇಲೆ ಆರ್ಟಿಕಲ್ಸ್ ಇದು ಭಾಳ ಇಂಪಾರ್ಟೆಂಟ್. ನಿಮ್ಗೆ ಆಗೈತಿ ಈಚ್ 2 ಮಾರ್ಕ್ಸ್. ಇದು ಕೂಡ ಸೀಲಿಂಗ್ ಲಿಮಿಟ್ 10. ಈಚ್ ಆರ್ಟಿಕಲ್ 2 ಮಾರ್ಕ್ಸ್. ಇದು UGC ಕೆ ಲಿಸ್ಟಲ್ಲಿದ್ದರೆ 2 ಮಾರ್ಕ್ಸ್. ಬರೀ ಒಂದು ಪೀರ್ ರಿವ್ಯೂ ಜರ್ನಲ್ ಬಂದಿದ್ರೆ 1 ಮಾರ್ಕ್. 1 ಮಾರ್ಕಿಂದು ಪಬ್ಲಿಷ್ ಮಾಡೋದು ಭಾಳ ಈಸಿ. ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಮಾಡ್ಬೋದು 1 ಮಾರ್ಕ್. ಇಂಥವು 10 ಮಾಡಿದರೆ 1 ಮಾರ್ಕ್. UGC ಕೆ ಲಿಸ್ಟ್ಗಳನ್ನು ಮಾಡಿದರೆ 5 ಮಾಡಿದರೆ 10 ಮಾರ್ಕ್ಸ್. 20 ಮಾಡಿದ್ರೆ 10 ಮಾರ್ಕ್ಸ್. 50 ಮಾಡಿದ್ರೆ 10 ಮಾರ್ಕ್ಸ್. ಅಟ್ಲೀಸ್ಟ್ ಒಂದು 10 ಆರ್ಟಿಕಲ್ ಅದು ಇರಬೇಕು. ನೀವು MA ಮಾಡಿದ ತಕ್ಷಣ ಇಂಟರ್ವ್ಯೂ ಬರ್ತಿದ್ರೆ 10 ಆರ್ಟಿಕಲ್ಸ್ ಇರಬೇಕು. ನೀವು ಮುಂದೆ ನೋಡ್ಕೊಂಡು ಎಷ್ಟು ಆರ್ಟಿಕಲ್ ಎಷ್ಟು ಟೈಮ್ ವೇಸ್ಟ್ ಮಾಡಿ ಜಲ್ದಿ ನೌಕರಿ ಬೇಕಾದ್ರೆ
ಈಗ 10 ಆರ್ಟಿಕಲ್ ಮಾಡೋಕ್ಕೆ ಎಲ್ಲ ನಿಮ್ಮ ಕೆಪಾಸಿಟಿ ಬಂದಿದೆ. ಈಗೆಲ್ಲ ಕೆಪಾಸಿಟಿ ಇದೆ. ಈಗೆಲ್ಲ ನಿಮ್ಮ ಕೆಪಾಸಿಟಿ ಆಗಿರುತ್ತೆ ಹಂಗೆ 10 ಆರ್ಟಿಕಲ್ ಮಾಡಬೇಕು. ಸರ್ವಿಸ್ ಅಂದರೆ ನಿಮ್ಮ ಕೈಯಾಗೆಲ್ಲ ಈಗ ಮಾಡ್ತೀವಿ. 10 ಆರ್ಟಿಕಲ್ ನಿಮ್ಮ ಕೈಯಾಗಿದ್ದು ಮಾಡ್ಬೋದು, ಮಾಡಿಲ್ಲ. ಸೆಮಿನಾರ್ಸ್ ಹೋಗ್ಬೇಕು, ಅಲ್ಲಿಂದ ಆರ್ಟಿಕಲ್ ಬಗ್ಗೆ ಅವ್ರು ಪಬ್ಲಿಷ್ ಮಾಡ್ತಾರೆ, ಕ್ಯಾರಿ ಒಂದು ಮಾತು ಅದು ಇತ್ತು. ಓಕೆ, ಆಮೇಲೆ ಯಾರಾದರೂ ಅವಾರ್ಡ್ಸ್ ಕೊಟ್ಟರೆ ಇದಕ್ಕೆ 3 ಮಾರ್ಕ್ಸ್ ಇದೆ. ಸೀಲಿಂಗ್ ಲಿಮಿಟ್ ಇದಕ್ಕೆ 3 ಮಾರ್ಕ್ಸ್. ನ್ಯಾಷನಲ್ ಅವಾರ್ಡ್ ಇದ್ದರೆ 3, ನ್ಯಾಷನಲ್ ಅವಾರ್ಡ್ ಇದ್ದರೆ 5 ಮಾರ್ಕ್ಸ್, ಸ್ಟೇಟ್ ಅವಾರ್ಡ್ ಇದ್ದರೆ 4 ಮಾರ್ಕ್ಸ್. ಹೀಗೆ ಅವಾರ್ಡ್ಸ್ಗಳಿಗೂ ಮಾರ್ಕ್ಸ್. ಇಷ್ಟಾದಮೇಲೆ ಎಷ್ಟಾಯ್ತು? 20, ಇದು 50, 60, 70, 77 ಅಲ್ಲ. ಈಗ ಆ್ಯಕ್ಚುಲಿ 80 ಆಗೋದು ನಮ್ಮ 20 ಮಾರ್ಕ್ಸ್ ನಮ್ಮ ಕೈಗೆ. ಇದು 80 ಆಗುತ್ತೆ. ಅಂದರೆ JRF ಇದೆ, JRF ಇದು 10 ಬರುತ್ತೆ. JRF ಇದ್ದರೆ ಇದು ಜಾಸ್ತಿ ಮಾರ್ಕ್ಸ್. JRF ಇದ್ದರೆ ಜೂನಿಯರ್ ರಿಸರ್ಚ್ ಟಾಪರ್ಸ್ ಇರ್ತಾರೆ ನೆಟ್ಗಳು, ಅವ್ರಿಗೆ ಜಾಸ್ತಿ ನೆಟ್ ಸೆಟ್ ಮತ್ತು JRF ಎಲ್ಲ ಸೇರಿ 80 ಮಾರ್ಕ್ಸ್ಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. 20 ಮಾರ್ಕ್ಸ್ ನಮ್ಮ ಕೈಗೆ. ಅಂದರೆ ಇಂಟರ್ವ್ಯೂ ಬಂದಾಗ ನಾವು ಇದು 18 ಹಾಕ್ಬೋದು, 20 ಹಾಕ್ಬೋದು, ಈಗ 4 ಎಷ್ಟು ಆಗ್ತದೆ ಇನ್ನೂರ 20 ಮಾರ್ಕ್ಸ್. ಅದಕ್ಕೆ 100 ಪಾಯಿಂಟ್ ಸ್ಕೇಲ್. ಈ 100 ಪಾಯಿಂಟ್ ಸ್ಕೇಲನ್ನು ನೀವು ಅರ್ನ್ ಮಾಡ್ಬೋದು.